ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಿದ್ದೀರಾ ಟೀಮ್ ಐಸ್ಕೆ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಸ್ಮಾರ್ಟ್ ಫೋನ್ಸ್ ಇವತ್ತಿನ ದಿನ ಯಾರು ಯೂಸ್ ಮಾಡಲ್ಲ ಹೇಳಿ. ಸೊ ಯೂಸ್ ಮಾಡ್ತಿದ್ರು ಕೂಡ ಅದರಲ್ಲೊಂದು ಸೇಫ್ ಮೋಡ್ ಅನ್ನೋ ಫೀಚರ್ ಇದೆ. ಅದನ್ನು ಹೇಗೆ ಯೂಸ್ ಮಾಡ್ಕೊಳ್ಬೇಕು, ಅದರ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು, ಆ್ಯಂಡ್ ಅದನ್ನು ನಮ್ಮ ಮೊಬೈಲಲ್ಲಿ ಹೇಗೆ ಇನೇಬಲ್ ಮಾಡ್ಕೋಬೇಕು, ಬೇಡ ಅಂದರೆ ಅದನ್ನು ಹೇಗೆ ಡಿಸೇಬಲ್ ಮಾಡ್ಕೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ಥರ ವಿಡಿಯೋಗಳನ್ನ ನಾನು ಇನ್ನು ಮುಂದೆ ತರ್ತಾ ಇರ್ತೀನಿ. ಸ್ನೇಹಿತರೆ, ಯಾವುದೇ ಮೊಬೈಲ್ ಇರಲಿ ಅದಕ್ಕೆ ಅದರ ಆಪ್ರೇಟಿಂಗ್ ಸಿಸ್ಟಮ್ ಅನ್ನೋದು ಒಂದು ಎಂಜಿನ್ ಇದ್ದಂಗೆ. ಆ ಎಂಜಿನ್ಗೆ ಈ ಸೇಫ್ ಮೋಡ್ ಅನ್ನೋದು ಒಂದು ಡಯಾಗ್ನೋಸ್ಟಿಕ್ ಆಗಿ ಕೆಲಸ ಮಾಡುತ್ತೆ. ನಿಮ್ಮ ಮೊಬೈಲಲ್ಲಿ ಯಾವುದೋ ಒಂದು ಅನ್ವಾಂಟೆಡ್ ಅಪ್ಲಿಕೇಶನ್ಸ್ ಓಡ್ತಾ ಇರುತ್ತೆ ಅಥವಾ ಅನ್ವಾಂಟೆಡ್ ಫೈಲ್ಸ್ ಇರುತ್ತೆ. ಸೊ ಅದರಿಂದ ನಿಮ್ಮ ಮೊಬೈಲ್ ಹ್ಯಾಂಗ್ ಆಗ್ತಿರುತ್ತೆ ಅಥವಾ ಸ್ಲೋ ಆಗ್ತಿರುತ್ತೆ, ಅಥವಾ ಯಾವುದೋ ಒಂದು ಅಪ್ಲಿಕೇಶನ್ ಓಪನ್ ಮಾಡ್ತೀರಾ ಸಡನ್ನಾಗಿ ಕ್ಲೋಸ್ ಆಗ್ಬಿಡೋದು, ಸ್ಟಾಪ್ ಆಗ್ಬಿಡೋದು, ಈ ಥರ ಆಗುತ್ತೆ. ಅಥವಾ ನಿಮ್ಮ ಸೆಟ್ಟಿಂಗ್ ಅಪ್ಲಿಕೇಶನ್ ಓಪನ್ ಮಾಡಿದಾಗ ಓಪನ್ ಆಗೋದೇ ಇಲ್ಲ. ಸೊ ಈ ಥರದ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ನೀವು ಈ ಸೇಫ್ ಮೋಡ್ ಇನೇಬಲ್ ಮಾಡ್ಕೊಳ್ಳೋದ್ರ ಮೂಲಕ ಸಾಲ್ವ್ ಮಾಡ್ಕೋಬೋದು, ಫಿಕ್ಸ್ ಮಾಡ್ಕೋಬೋದು. ಯಾವಾಗ ನೀವು ಈ ಸೇಫ್ ಮೋಡ್ನ ಇನೇಬಲ್ ಮಾಡ್ಕೋತೀರೋ ಆವಾಗ ನಿಮ್ಮ ಮೊಬೈಲ್ನ ಸೆಟ್ಟಿಂಗ್ಸ್ ಎಲ್ಲವೂ ಡಿಫಾಲ್ಟ್ ಆಗುತ್ತೆ, ಆ್ಯಂಡ್ ಅದರ ಜೊತೆಗೆ ಅನ್ವಾಂಟೆಡ್ ಅಪ್ಲಿಕೇಶನ್ಸ್ ಎಲ್ಲವೂ ಡಿಆಕ್ಟಿವೇಟ್ ಆಗುತ್ತೆ ಸ್ನೇಹಿತರೆ. ಸೊ ಈ ಥರ ಈ ಸೇಫ್ ಮೋಡ್ ನಿಮ್ಮ ಮೊಬೈಲಲ್ಲಿ ವರ್ಕ್ ಮಾಡುತ್ತೆ. ಆ್ಯಂಡ್ ಈ ಸೇಫ್ ಮೋಡ್ನ ಎನೇಬಲ್ ಮಾಡ್ಕೊಳ್ಳೋದ್ರಿಂದ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು ಅಂತ ತಿಳ್ಕೊಳ್ಳೋದಾದರೆ ಮೊದಲಿಗೆ ನಾವು ಅಡ್ವಾಂಟೇಜಸ್ ತಿಳ್ಕೊಳ್ಳೋಣ. ಈ ಸೇಫ್ ಮೋಡ್ನ ಎನೇಬಲ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಮೊಬೈಲ್ ಹ್ಯಾಂಗ್ ಆಗೋದಾಗಿರ್ಬೋದು, ಸ್ಲೋ ಆಗೋದಾಗಿರ್ಬೋದು, ಅಥವಾ ಯಾವುದೇ ರೀತಿಯ ಡಾಟಾ ಫಾರ್ಮ್ಯಾಟ್ ಆಗೋದಿರ್ಬೋದು, ಅಥವಾ ಯಾವುದೇ ಅಪ್ಲಿಕೇಶನ್ ಕ್ರ್ಯಾಶ್ ಆಗೋದನ್ನು ನಾವು ತಡೆಯಬಹುದು. ಆ್ಯಂಡ್ ಅದರ ಜೊತೆಗೆ ಅನ್ವಾಂಟೆಡ್ ಅಪ್ಲಿಕೇಶನ್ಸ್ಗಳು ಡಿಆಕ್ಟಿವೇಟ್ ಆಗೋದ್ರಿಂದ ಬ್ಯಾಟ್ರಿ ಲೈಫ್ ಕೂಡ ಇಂಪ್ರೂವ್ ಆಗುತ್ತೆ ಸ್ನೇಹಿತರೆ. ಡಿಸ್ಅಡ್ವಾಂಟೇಜ್ ಅಂತ ಬಂದರೆ ಇದರಲ್ಲಿ ಯಾವುದೇ ರೀತಿಯ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ಗಳು ಇನ್ಸ್ಟಾಲ್ ಆಗಲ್ಲ ಸ್ನೇಹಿತರೆ. ಆ್ಯಂಡ್ ಅದರ ಜೊತೆಗೆ ನಾವು ಈಗ ಇನೇಬಲ್ ಹೇಗೆ ಮಾಡ್ಕೊಳ್ಳೋದು ಆ್ಯಂಡ್ ಡಿಸೇಬಲ್ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಸ್ನೇಹಿತರೆ, ಈ ಸೇಫ್ ಮೋಡ್ ಇನೇಬಲ್ ಮಾಡೋದಾಗಿರ್ಬೋದು, ಡಿಸೇಬಲ್ ಮಾಡೋದಾಗಿರ್ಬೋದು ತುಂಬಾ ಈಸಿಯಾಗಿದೆ. ಸೊ ಇಲ್ಲಿ ಒಂದೊಂದಾಗಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ನಾನು. ಈಗ ಇನೇಬಲ್ ಹೇಗೆ ಮಾಡ್ಕೊಳ್ಳೋದು ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವು ಗೂಗಲ್ ಸರ್ಚ್ ಇಂಜಿನ್ ಓಪನ್ ಮಾಡಿಕೊಂಡು ನಿಮ್ಮ ಮೊಬೈಲ್ ಮಾಡೆಲ್ ಯಾವುದು ಅಂತ ಸೊ ಆನ್ಲೈನ್ ಸರ್ಚ್ ಮಾಡಬೇಕು. ಯಾಕಂದರೆ ಬೇರೆ ಬೇರೆ ಮೊಬೈಲ್ಗೆ ಬೇರೆ ಬೇರೆ ರೀತಿಯ ಇನ್ಸ್ಟ್ರಕ್ಷನ್ಗಳು ಇರುತ್ತೆ. ಸೊ ನೀವು ಇಲ್ಲಿ ನನ್ನ ಮಾಡೆಲ್ ನಂಬರ್ ಹಾಕಿಟ್ಟಿದ್ದೀನಿ ನೋಡಿ, ನಾನು ಗ್ಯಾಲಕ್ಸಿ 6 ಅಂತ ಈ ಥರ ಇನ್ಸ್ಟ್ರಕ್ಷನ್ ಬರುತ್ತೆ ಆನ್ಲೈನಲ್ಲಿ. ಸೊ ಇದನ್ನು ನೀವು ನೋಟ್ ಮಾಡ್ಕೋಬೇಕು. ಅದಾದ ನಂತರ ಆ್ಯಸ್ ಪರ್ ಇನ್ಸ್ಟ್ರಕ್ಷನು ನೀವು ಆ್ಯಕ್ಟಿವೇಟ್ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ಕೊಟ್ಟಿರೋ ಪ್ರಕಾರ ನಾನಿವಾಗ ಮಾಡ್ತೀನಿ. ಮೊದಲಿಗೆ ಪವರ್ ಆಫ್ ಮಾಡ್ತೀನಿ ನಾನು. ಸೊ ಪವರ್ ಆದ ತಕ್ಷಣ ನಾವು ಮತ್ತೆ ಪವರ್ ಆನ್ ಮಾಡಬೇಕು. ಪವರ್ ಆನ್ ಮಾಡ್ತಿದ್ದಂಗೆ ಈ ಥರ ಸಿಂಬಲ್ ಬರುತ್ತೆ. ಇಲ್ಲಿ ನಾವು ವ್ಯಾಲ್ಯೂಮ್ ಬಟನ್, ಡೌನ್ ಬಟನ್ ಕೀನ ಪ್ರೆಸ್ ಮಾಡಿ ಇಟ್ಕೋಬೇಕು. ಒಂದು ಹೆಚ್ಚು ಕಡಿಮೆ ಒಂದು 7 ರಿಂದ 8 ಸೆಕೆಂಡು. ಪವರ್ ಕೀ ಬಟನ್ ಬಿಟ್ಟು ವ್ಯಾಲ್ಯೂಮ್ ಕೀ ಬಟನ್, ಡೌನ್ ಬಟನ್ನ ಪ್ರೆಸ್ ಮಾಡ್ಕೋಬೇಕು ನಾವು. ಇಲ್ಲಿವರೆಗೂ ಅಂದರೆ ಇದು ಸೇಫ್ ಮೋಡ್ ಆನ್ ಅಂತ ಡಿಸ್ಪ್ಲೇ ಮೇಲೆ ಬರುತ್ತೆ. ಸೊ ಅಲ್ಲಿವರೆಗೂ ನೀವು ಪ್ರೆಸ್ ಮಾಡಿ ಇಟ್ಕೋಬೇಕು. ಸ್ನೇಹಿತರೆ, ಇಲ್ಲಿ ಕಾಣ್ತಿರ್ಬೋದು ನಿಮಗೆ ಸೇಫ್ ಮೋಡ್ ಅಂತ ಕಾಣಿಸ್ತಿದೆ ಅನ್ಸತ್ತಲ್ವಾ, ಇಲ್ಲಿ ನೋಡಿ. ಸೊ ಅನ್ಲಾಕ್ ಮಾಡೋಣ ನಾವು. ಸ್ನೇಹಿತರೆ, ಇವಾಗ ಇಲ್ಲಿ ನೀವು ನೋಡ್ತಿರ್ಬೋದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಎಲ್ಲನೂ ಡಿಸೇಬಲ್ ಆಗಿ ಕಾಣಿಸ್ತಾ ಇದೆ ಅನ್ಸುತ್ತೆ ನಿಮಗೆ ಅಲ್ವಾ. ಸೊ ಇದನ್ನು ನಾವು ಇಲ್ಲಿ ನೋಡಿ ಇದನ್ನು ನಾವು ಮತ್ತೆ ತಿರ್ಗಾ ಡಿಸೇಬಲ್ ಮೋಡ್ಗೆ ಹಾಕಬೇಕು ಅಂದರೆ ವೆರಿ ಸಿಂಪಲ್. ಪವರ್ ಕೀ ಬಟನ್ ಆನ್ ಮಾಡಿ ಮೊಬೈಲ್ನ ರೀಸೆಟ್ ಮಾಡಿ. ಸ್ನೇಹಿತರೆ, ತುಂಬಾ ಯೂಸ್ಫುಲ್ ಫೀಚರ್ ಇದು. ಇದನ್ನು ನಿಮ್ಮ ಮೊಬೈಲ್ ಹ್ಯಾಂಗ್ ಆಗ್ತಿದೆ ಅಥವಾ ಈ ಥರ ಆಗ್ತಿದ್ದಾಗ ಇದನ್ನು ಬಳಸ್ಕೋಬೋದು, ಯೂಸ್ ಮಾಡ್ಕೋಬೋದು. ಸ್ನೇಹಿತರೆ, ಇಲ್ಲಿ ನಾರ್ಮಲು ಆಗಿರುತ್ತೆ ನಮ್ಮದು ನೋಡಿ. ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಎಲ್ಲ ನಾರ್ಮಲಾಗಿ ನೋಡ್ತಿರ್ಬೋದು ಇಲ್ಲಿ. ಸ್ನೇಹಿತರೆ, ಇಷ್ಟೇ ಇದರಲ್ಲಿ ಇರೋದು. ಆ್ಯಕ್ಟಿವೇಟ್ ಅಥವಾ ಡಿಆಕ್ಟಿವೇಟ್ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ನಾನು ನಿಮಗೆ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.